ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಯ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ರಾಜ್ಯ ಸರ್ಕಾರದ ದೊಡ್ಡ ನಿರ್ಣಯ ಆಗಿದೆ. 44 ಲಕ್ಷ ಅನರ್ಹ ರೇಷನ್ ಕಾರ್ಡ್ ಸೇರಿ ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ರದ್ದನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾರೆಲ್ಲ ಸೇರ್ಕೋತಾರೆ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾಗ್ತಾರೆ, ಯಾರೆಲ್ಲದನ್ನ ರದ್ದು ಮಾಡ್ತಾ ಇದ್ದಾರೆ, ಯಾಕೆ ರದ್ದು ಮಾಡ್ತಾ ಇದ್ದಾರೆ, ಏನು ಕಾರಣ, ರಾಜ್ಯ ಸರ್ಕಾರಕ್ಕೆ ಈ ಒಂದು ಹೊಸ ನಿರ್ಧಾರಕ್ಕೆ ಏನು ಕಾರಣ, 44 BPL ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ, 44 ಲಕ್ಷ. ಸೊ ಯಾಕೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು, ಏನಾಯ್ತು ಸಡನ್ ಆಗಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತು ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ತಪ್ಪದೇ ಕಾಮೆಂಟ್ ಮಾಡಿ. ಹಾಗೆ ಗೃಹಲಕ್ಷ್ಮಿ 20ನೇ ಕಂತು ಕೂಡ ಜಮಾ ಮಾಡಲಾಗ್ತಾ ಇದೆ. ಸೊ ಯಾರಿಗೆಲ್ಲ ಬಂದಿಲ್ಲ ಅಂತ ಕಮೆಂಟ್ ಮಾಡಿ, ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ. ಸೊ ಇವಾಗ ಯಾಕೆ ಗೃಹಲಕ್ಷ್ಮಿ ಅಮೌಂಟನ್ನು ರದ್ದು ಮಾಡ್ತಾ ಇದ್ದಾರೆ, ಮತ್ತೆ 44 ಲಕ್ಷ BPL ಕಾರ್ಡನ್ನು ಏಕೆ ರದ್ದು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನೋಡೋಕ್ಕಿಂತ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ 44 ಲಕ್ಷ ರೇಷನ್ ಕಾರ್ಡ್ ಜೊತೆಗೆ ಗೃಹಲಕ್ಷ್ಮಿ ಕೂಡ ರದ್ದು ಅಂತ ಹೇಳ್ತಿದ್ದಾರೆ. ಯಾಕೆ? ರಾಜ್ಯ ಸರ್ಕಾರದಿಂದ ಇದೊಂದು ದೊಡ್ಡ ನಿರ್ಧಾರ ಅಂತಾನೆ ಹೇಳ್ಬೋದು. ಸೊ ಯಾಕಪ್ಪ? ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಅನರ್ಹರಾಗಿ ರೇಷನ್ ಕಾರ್ಡ್ ಹೊಂದಿರುವ 44 ಲಕ್ಷ ಜನರ ಪಟ್ಟಿಯನ್ನ ರದ್ದುಗೊಳಿಸಲು ದೊಡ್ಡ ನಿರ್ಣಯವನ್ನ ಕೈಗೊಂಡಿದೆ. ಇನ್ನು ಇದರ ಜೊತೆಗಿನ ಇತರದ ಕೆಲಸ ಮಾಡುವವರಿಗೆ ಕಠಿಣ ಕ್ರಮ ತೆಗೆದುಕೊಳ್ಳೋಕೋಸ್ಕರ ಅನರ್ಹ ರೇಷನ್ ಕಾರ್ಡ್ ಸೇರಿ ಗೃಹಲಕ್ಷ್ಮಿ ಕೂಡ ರದ್ದನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಆಹಾರ ಸುರಕ್ಷಾ ಕಾಯ್ದೆ ಪ್ರಕಾರನೇ ಅಂದರೆ NFSA ನಿಯಮಗಳ ಪ್ರಕಾರ ನಿಯಮಗಳನ್ನು ಉಲ್ಲಂಘಿಸಿ ಅನರ್ಹರಿಗೆ ರೇಷನ್ ಕಾರ್ಡ್ ನೀಡಿರುವುದು ಬಹಿರಂಗವಾಗಿದೆ. ಸೊ ನಿಮಗೆಲ್ಲ ಗೊತ್ತಿರಬಹುದು, ಗೃಹಲಕ್ಷ್ಮಿ ಯೋಜನೆ ಸಲುವಾಗಿ ಹಲವಾರು ಜನ ಏನು ಮಾಡಿದ್ರು ಅಂತ ಹೇಳಿದ್ರೆ ಸುಳ್ಳು ದಾಖಲಾತಿಗಳನ್ನು ಕೊಟ್ಟು ಎಲ್ಲರೂ ಕೂಡ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ರು. ಸೊ ಅಂತಹವರ ಒಂದು ಕಾರ್ಡ್ ಆಗಿರ್ಬೋದು. ಇನ್ನು ಇದನ್ನು ತಡೆಗಟ್ಟಲು ಅಂದರೆ ಯಾರೆಲ್ಲ ವಂಚನೆಯನ್ನು ಮಾಡಿ ರೇಷನ್ ಕಾರ್ಡನ್ನು ತೆಗೆದುಕೊಳ್ತಾ ಇದ್ದಾರಲ್ವಾ, ಸೊ ಅದನ್ನು ತಡೆಗಟ್ಟಲು ಸರ್ಕಾರ ಥರ್ಡ್ ಪಾರ್ಟಿ ಸಮೀಕ್ಷೆ ಅಂದರೆ ಥರ್ಡ್ ಪಾರ್ಟಿ ಸರ್ವೆ ನಡೆಸಲು ನಿರ್ಧರಿಸಿದೆ. ಸೊ ಈ ಒಂದು ರೀತಿಯಲ್ಲಿ ಎಲ್ಲ ಮಾಹಿತಿಯನ್ನ ನಿಮಗೆ ಗೊತ್ತಿರಬೇಕು, ಈಗಾಗಲೇ ಎಲ್ಲ ಜನಗಣತಿ ಆಗಿರಬಹುದು ಅಥವಾ 2011ರ ಜನಗಣತಿ ಪ್ರಕಾರ ಆಗಿರಬಹುದು, ಕರ್ನಾಟಕದಲ್ಲಿ 4,01,93,130 ಮಂದಿಗೆ ಮಾತ್ರ ರೇಷನ್ ಕಾರ್ಡ್ ನೀಡುವ ಮಿತಿ ನಿಗದಿಯಾಗಿತ್ತು. ಆದರೆ ಪ್ರಸ್ತುತ 44 ಲಕ್ಷ ಹೆಚ್ಚುವರಿ ಕಾರ್ಡ್ಗಳು ನೀಡಲ್ಪಟ್ಟಿದೆ ಅಂತ ಸರ್ಕಾರದ ವರದಿಗಳು ತಿಳಿಸ್ತಾ ಇದೆ. ಸೊ ಇದರಿಂದಾಗಿ ಸರ್ಕಾರದ ಮೇಲೆ ಹೆಚ್ಚುವರಿ ಆರ್ಥಿಕ ಭಾರ ಬೀಳ್ತಾ ಇದೆ. ಸೊ ಯಾಕೆ ಈ ಒಂದು ಭಾರ ಬೀಳ್ತು? ಸೊ ನಿಮ್ಗೆಲ್ಲ ಗೊತ್ತಿರಬಹುದು, ಕಾಂಗ್ರೆಸ್ ತಾನು ಗೆಲ್ಲುವ ಮುಂಚೆನೆ 4 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಸೊ ಅದರಲ್ಲಿ ಕಂಪಲ್ಸರಿಯಾಗಿ ಅವ್ರು ಏನ್ ಮಾಡುದು, ರೇಷನ್ ಕಾರ್ಡ್ ಅಂದ್ರೆ BPL ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ AAY ರೇಷನ್ ಕಾರ್ಡ್ ಆಗಿರಬಹುದು, ಇದ್ರೆ ಮಾತ್ರ ನಮ್ಮ ಯೋಜನೆಗಳು ನಿಮ್ಗೆ ಸಿಗ್ತವೆ ಅಂತ ಕಡಾಖಂಡಿತವಾಗಿ ಹೇಳಿದ್ರು. ಸೊ ಅದರಿಂದ ಜನಗಳು ಏನ್ ಮಾಡಿದ್ರು, ನಮಗೂ ಕೂಡ 2,000 ರೂಪಾಯಿ ಬರುತ್ತೆ ಅನ್ನೋ ಕಾರಣಕ್ಕೆ ಅವರೆಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸುಳ್ಳು ದಾಖಲಾತಿಗಳನ್ನ ಕೊಟ್ಟು ವಂಚನೆಯಿಂದ ಕಾರ್ಡ್ಗಳನ್ನ ಅಂದ್ರೆ BPL ರೇಷನ್ ಕಾರ್ಡ್ಗಳನ್ನ ತಗೊಂಡ್ರು. ಸೊ ಈಗ ಏನಾಗ್ತಾ ಇದೆ ಅಂದ್ರೆ ಇಷ್ಟು ಜನ ಎಲ್ಲರಿಗೂ ಕೂಡ ಕರೆಕ್ಟ್ ಆಗಿ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇತ್ತು. ಆದ್ರೆ ಇನ್ಮುಂದೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸರ್ವೆ ಆಗಿರಬಹುದು, ಜನಗಣತಿಯನ್ನ ಪರಿಶೀಲನೆ ಮಾಡಿ ಯಾರೆಲ್ಲ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿಸಿ ತೆಗೆದುಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ದಂಡ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ. ಸೊ ಇನ್ನ ಯಾರೆಲ್ಲ ಅನರ್ಹರಪ್ಪ, ಸೊ ಯಾರು ಎಲ್ಲರದು ಕೂಡ ರದ್ದು ಮಾಡ್ತಾರ? ಸೊ ಇಲ್ಲ, ಎಲ್ಲರದು ಕೂಡ ರದ್ದು ಮಾಡಲ್ಲ ಇಂಥವರು ಅಂತ ಹೇಳಿ ಒಂದಿಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಯಾರು? ಸರ್ಕಾರ ಯಾರಿಗೆಲ್ಲ ಮಾನದಂಡಗಳು, ಸೊ ಅವರಿಗೆ ಈಗ ರೇಷನ್ನು ಕೊಡಲ್ಲ, ಮತ್ತೆ ರೇಷನ್ ಕಾರ್ಡನ್ನು ಬಂದ್ ಮಾಡ್ತಾರೆ, ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಅನ್ನು ಬಂದ್ ಮಾಡ್ತಾರೆ, ಜೊತೆಗೆ ಅವರಿಗೆ ದಂಡವನ್ನು ಕೂಡ ಹಾಕ್ತಾರೆ. ಅಂದ್ರೆ ಇಷ್ಟು ದಿನಗಳ ಕಾಲ ವಂಚನೆ ಮಾಡಿ ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಲಿ ಅಥವಾ ರೇಷನ್ ಆಗಿರ್ಲಿ ತೆಗೆದುಕೊಂಡಿರೋದಕ್ಕೆ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಎರಡೂ ಕೂಡ ಅವ್ರಿಗೆ ಸೇರಿಸಿ ದಂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು, ಈ ಷರತ್ತುಗಳು ಅಂದ್ರೆ ಅವ್ರು ಏನು ಷರತ್ತುಗಳು ಹಾಕಿದ್ದಾರೆ ಆ ಷರತ್ತುಗಳಿಗೆ ಬದ್ಧವಾಗಿ ನೀವು ರೇಷನ್ ಕಾರ್ಡ್ ಅನ್ನು ತೆಗೆದುಕೊಂಡಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಬಿಡ್ತಾರೆ. ಅವರು ಹೇಳಿರುವಂತ ಷರತ್ತುಗಳಿಗೂ ನಿಮಗೂ ಸಂಬಂಧವಿದ್ರೆ ಅವ್ರು ಏನ್ ಮಾಡ್ತಾರೆ, ರೇಷನ್ ಕಾರ್ಡು ಜೊತೆಗೆ ಗೃಹಲಕ್ಷ್ಮಿ ಕೂಡ ಸ್ವಯಂ ಚಾಲಿತವಾಗಿ ರದ್ದಾಗುತ್ತೆ. ಅಂದ್ರೆ ತಾನಾಗಿ ರದ್ದಾಗ್ಬಿಡುತ್ತೆ, ಯಾವುದೇ ರೀಸನ್ ಕೂಡ ಅವರು ಕೊಡಲ್ಲ ಅಂತ ಹೇಳಿದ್ದಾರೆ. ನಿಮ್ದೆಲ್ಲ ಪರಿಶೀಲನೆ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಿದ್ರೆ ಅವ್ರಿಗೆಲ್ಲವೂ ಕೂಡ ಬಂದ್ಬಿಡುತ್ತೆ. ಸೊ ಅಂತವರ
ರೇಷನ್ ಕಾರ್ಡನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ರದ್ದು ಮಾಡ್ತಾರೆ, ಜೊತೆಗೆ ಗೃಹಲಕ್ಷ್ಮಿ ಕೂಡ ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಯಾರೆಲ್ಲ ಅನರ್ಹರಾಗ್ತಾರೆ? ಸೊ ನಾನು ಹೇಳ್ತಿರ್ಬೋದು, ಮೊದಲಿಗೆ ಕಿವಿ ಕೊಟ್ಟು ಕೇಳಿ. ವಾರ್ಷಿಕ ಆದಾಯ 1.20 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಇರುವ ಕುಟುಂಬಗಳು. ಸೊ ನಿಮಗೆಲ್ಲ ಗೊತ್ತಿರಬಹುದು, ವರ್ಷಕ್ಕೆ ಆದಾಯ 1.20 ಲಕ್ಷ ಮಾತ್ರ ಇರಬೇಕು. ಯಾರಿಗೆಲ್ಲ 2 ಲಕ್ಷ 3 ಲಕ್ಷ 4 ಲಕ್ಷ ಈ ರೀತಿ ವರ್ಷಕ್ಕೆ ಆದಾಯ ಬರುತ್ತೆ, ಸೊ ಅಂಥವರ ಒಂದು BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು ರದ್ದನ್ನು ಮಾಡ್ತಾರೆ. ಸೊ ಅದೇ ರೀತಿ ಗೃಹಲಕ್ಷ್ಮಿ ಅಮೌಂಟನ್ನು ಸ್ವಯಂ ಚಾಲಿತವಾಗಿ ಅವರೇ ರದ್ದು ಮಾಡ್ತಾರೆ. ಓಕೆನಾ? ಸೊ ಇದಾಯಿತು. ಎರಡನೇದಾಗಿ 3 ಹೆಕ್ಟರ್ಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರುವವರು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಹಳ್ಳಿ ಕಡೆ ಎಲ್ಲ ಕೃಷಿ ಭೂಮಿಯನ್ನು ಹೊಂದಿರ್ತಾರೆ. 10 ಎಕರೆ 20 ಎಕರೆ ಈ ರೀತಿ ಜಮೀನನ್ನು ಇಟ್ಕೊಂಡು ಕೂಡ ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ಬಡವರ ಥರನೇ ಇರ್ತಾರೆ, ಆದರೆ ಎಲ್ಲ ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ತಾ ಇರ್ತಾರೆ. ಒಂದು ರೇಷನ್ ಕಾರ್ಡಿಂದ ಆಗಿರ್ಬೋದು, ಗೃಹಲಕ್ಷ್ಮಿದಾಗಿರ್ಬೋದು, ಎಲ್ಲವೂ ಕೂಡ ಸೌಲಭ್ಯವನ್ನು ಪಡಿತಾ ಇರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಕೂಡಲೇ ಬಂದ್ ಮಾಡಬೇಕು ಅಂತ ಹೇಳಿ 3 ಹೆಕ್ಟರ್ಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರುವಂತಹವರನ್ನ ರದ್ದುಗೊಳಿಸ್ತಾ ಇದ್ದಾರೆ. ಸೊ ಇನ್ನ ಸರ್ಕಾರಿ, ಅರೆ ಸರ್ಕಾರಿ, ಅನುದಾನಿತ ಸಂಸ್ಥೆಗಳಲ್ಲಿ ನೌಕರಿ ಮಾಡುವವರು, ನಿಮಗೆಲ್ಲ ಗೊತ್ತಿರಬಹುದು, ಗೌರ್ಮೆಂಟ್ ಜಾಬ್ ಇರೋರಿಗೆ ಇದುವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ರೇಷನ್ ಕಾರ್ಡನ್ನು ಕೊಡಲ್ಲ, ಅದು ರದ್ದಾಗ್ಬಿಡುತ್ತೆ ತಾನಾಗೆ. ಆದರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಜನ ಸರ್ಕಾರಿ ನೌಕರರಾಗಿದ್ರೂ ಕೂಡ ವಂಚನೆಯಿಂದ ಏನಾದರೂ ಸುಳ್ಳು ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ರೇಷನ್ ತಿನ್ನೋದಾಗಿರಲಿ ಅಥವಾ ಗೃಹಲಕ್ಷ್ಮಿ ಅಮೌಂಟನ್ನು ತೆಗೆದುಕೊಳ್ಳೋದಾಗಿರಲಿ ಈ ರೀತಿ ವಂಚನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅಂಥವರ ಕಾರ್ಡನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ರದ್ದು ಮಾಡ್ತಾ ಇದ್ದಾರೆ. ಸೊ ಇನ್ನು 1000 ಚದರ ಅಡಿ ಅಥವಾ ಅದಕ್ಕಿಂತ ಹೆಚ್ಚು ಪಕ್ಕಾ ಮನೆ ಹೊಂದಿರುವವರು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಗೌರ್ಮೆಂಟ್ ಕಡೆಯಿಂದ ಎಷ್ಟೋ ಮನೆಗಳು ಬರ್ತಾ ಇರುತ್ತೆ ಫ್ರೀ ಆಗಿ. ಸೊ ಅಂಥವ್ರದ್ದು ಏನು ತೊಂದರೆ ಇಲ್ಲ. ಈಗ ತಾವಾಗೇ ಪರ್ಚೇಸ್ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು, ಬೆಂಗಳೂರಲ್ಲಾಗಿರ್ಬೋದು ಅಥವಾ ಬೇರೆ ಊರಲ್ಲಾಗಿರಬಹುದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಬಾಡಿಗೆ ಬರ್ತಾ ಇರುತ್ತೆ. ಸೊ ಅಂಥವ್ರದ್ದು ಏನು ಮಾಡ್ತಾರೆ ಅಂತ ಹೇಳಿದ್ರೆ 1000 ಚದರ ಅಡಿಗಿಂತ ಜಾಸ್ತಿ ಯಾರ್ದಿರುತ್ತೆ ಅಂಥವರ ಒಂದು ರೇಷನ್ ಕಾರ್ಡು ಮತ್ತು ಗೃಹಲಕ್ಷ್ಮಿ ಅಮೌಂಟನ್ನು ರದ್ದು ಮಾಡ್ತಾ ಇದ್ದಾರೆ. ಸೊ ಇನ್ನು ಆದಾಯ ತೆರಿಗೆ ಅಥವಾ GST ಪಾವತಿದಾರರು. ಸೊ ನಿಮಗೆ ಗೊತ್ತಿರಬಹುದು, ಅದು ಅವರು ಮೊದಲಿಗೆ ಹೇಳಿದ್ದಾರೆ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಯಾರೊಬ್ಬರು ಕೂಡ ಯಾರೇ ಇರಲಿ, ಯಾರಾದರೂ ಆದಾಯ ತೆರಿಗೆ ಕಟ್ತಾ ಇರಲಿ ಅಥವಾ GST ಕಟ್ತಾ ಇರಲಿ, ನಾವು ರದ್ದು ಮಾಡ್ತೀವಿ ಅಂತ. ಸೊ ಅಂಥವರು ಕೂಡ ಈಗ ವಂಚನೆಯಿಂದ ತೆಗೆದುಕೊಳ್ತಾ ಇದ್ದಾರೆ. ಸೊ ಅಂಥವ್ರದ್ದು ಕೂಡ ರದ್ದು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇನ್ನು ಅದನ್ನ ಯಾವ ರೀತಿ ಅಂತ ಹೇಳಿದ್ರೆ, ಈಗ ತಂದೆ ಕಟ್ತಾ ಇರ್ತಾರೆ, ಅದು ತಾಯಿ ಹೆಸರಲ್ಲೇ ಗೃಹಲಕ್ಷ್ಮಿ ಬರ್ತಾ ಇರುತ್ತೆ, ಅಂಥವ್ರದ್ದು ಕೂಡ ಕಟ್ ಮಾಡ್ತಾರೆ. ಗಂಡ ಕಟ್ತಾ ಇರ್ತಾರೆ, ಹೆಂಡತಿ ಹೆಸರಲ್ಲೇ ಬರ್ತಾ ಇರುತ್ತೆ, ಅಂಥದ್ದು ಅವ್ರದ್ದು ಕಟ್ ಮಾಡ್ತಾರೆ. ಮತ್ತು ತಾಯಿ ತೆಗೆದುಕೊಳ್ತಾ ಇರ್ತಾರೆ, ಮಗನ ಹೆಸರಲ್ಲಿ GST ಇರುತ್ತೆ. ಸೊ ಅಂಥವ್ರದ್ದು ಕೂಡ ತೆಗೆದು ಹಾಕ್ತಾ ಇರ್ತಾರೆ. ಸೊ ಒಟ್ಟಿನಲ್ಲಿ ನಿಮ್ಮದು ಯಾರ್ದೆಲ್ಲ ರೇಷನ್ ಕಾರ್ಡಲ್ಲಿ ಹೆಸರು ಇರುತ್ತೆ ಅವರಲ್ಲಿ ಒಬ್ಬರು ಯಾರಾದರೂ GST ಕಟ್ಟಿದ್ರು ಕೂಡ, ಅವರು ಯಾರಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ರೂ ಕೂಡ ಅಂಥವ್ರದ್ದು ರದ್ದು ಮಾಡ್ತಾರೆ. ಇನ್ನು ವಾಣಿಜ್ಯ ವಾಹನ ಅಂದರೆ ಟ್ರಕ್, ಟ್ಯಾಕ್ಸಿ, ಬಸ್ ಹೊಂದಿರುವವರು. ಸೊ ನಿಮ್ಗೆ ಗೊತ್ತಿರಬಹುದು, ಹಳ್ಳಿ ಕಡೆ ಎಲ್ಲ ಟ್ರಕ್ಕು, ಟ್ಯಾಕ್ಸಿ ಇವೆಲ್ಲ ಜಮೀನು ಕೆಲಸಕ್ಕಾಗಿ ಬೇಕೇ ಬೇಕಾಗುತ್ತೆ. ಸೊ ಅಂಥವ್ರದ್ದು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಂತ ವಾಹನಗಳು ಇದ್ರೂ ಕೂಡ ಅಂಥವ್ರದ್ದು ಕೂಡ ಅವರು ಕಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನು ಇಷ್ಟೆಲ್ಲ ಆದಮೇಲೆ ಥರ್ಡ್ ಪಾರ್ಟಿ, ಈಗ ಬೇರೆಯವರು, ಈಗ ನಮಗೇನಾದರೂ ಸರ್ಕಾರಿ ಖಾಸಗಿ ಸಂಸ್ಥೆಗಳಾಗಿರಬಹುದು ಅಥವಾ ರೇಷನ್ ಕಾರ್ಡ್ ಹೊಂದಿರೋ ಪ್ರತಿಯೊಬ್ಬರು ಕೂಡ ದಾಖಲೆಗಳನ್ನು ಪರಿಶೀಲಿಸಲೇಬೇಕಾಗುತ್ತೆ. ಯಾರೆಲ್ಲ ಪರಿಶೀಲನೆ ಮಾಡ್ತಾರೆ? ಸೊ ಈಗ ನಮಗೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ನಾವು ಎಲ್ಲಿ ಇದನ್ನು ಹೋಗಿ ನಾವು ನೋಡಬೇಕು ಅಂದರೆ, ನಮ್ಗೆ ಹೇಗೆ ರದ್ದಾಗಿದೆ ಅಂತ ನಾವು ಹೇಗೆ ತಿಳ್ಕೊಬೇಕು, ಮತ್ತು ನಮ್ದು ಇಷ್ಟಿದೆ, ನಮಗೆ ಯಾರು ಇದು ಒಂದು ಥರ್ಡ್ ಪಾರ್ಟಿ ಸಮೀಕ್ಷೆ ಅಂತ ಹೇಳ್ತಾರೆ ಆ ಒಂದು ಗ್ರೂಪ್ಗೆ, ಅವರು ನಿಮ್ಮನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ತೆಗೆದಾಕ್ತಾರೆ. ಯಾವ ರೀತಿ ಇರುತ್ತೆ ಅದು? ಆದಾಯ ದಾಖಲೆಗಳು ಇರಬಹುದು, ITR ಸಂಬಳ ಪತ್ರ ಆಗಿರ್ಬೋದು, ಅಥವಾ ಜಮೀನು ದಾಖಲೆಗಳಾಗಿರ್ಬೋದು, ಅಥವಾ RTC ಪಟ್ಟಿ ಅಂತ ಹೇಳ್ತಾರೆ. ಇನ್ನು ವಾಹನ ಮಾಲೀಕತ್ವ ಆಗಿರ್ಬೋದು, RC ಬುಕ್, ಅಥವಾ ಮನೆ ಮಾಲೀಕತ್ವ, ಭೂ ದಾಖಲೆ ಆಗಿರ್ಬೋದು. ಸೊ ಇವೆಲ್ಲ ಕೂಡ ದಾಖಲಾತಿಗಳನ್ನು ಸಮೀಕ್ಷೆಯನ್ನು ಅವರು ಮಾಡ್ತಾರೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಒಂದು ಆನ್ಲೈನಲ್ಲಿ ಹಾಕಿದ್ರೆ ಸಾಕು, ನಿಮ್ಮ ಹೆಸರಲ್ಲಿರುವಂಥ ಒಂದು ದಾಖಲೆಗಳು ಅವರಿಗೆ ಗೊತ್ತಾಗ್ಬಿಡುತ್ತೆ. ITR ಅಲ್ಲಿ ಹಾಕಿದ್ರೆ ನೀವು IT ಕಟ್ತಾ ಇದ್ದೀರಲ್ಲ ಅಂತ ಗೊತ್ತಾಗುತ್ತೆ. ಜಮೀನು ದಾಖಲೆಗಳು, ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಜಮೀನು ಹೊಂದಿದ್ರೆ ಇದನ್ನ ಪಾಣಿ ಆಗಿರಲಿ ಏನಾದರೂ ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಗೊತ್ತಾಗುತ್ತೆ ನಿಮ್ಮದು ಜಮೀನು ಇದೆಯಾ ಇಲ್ವಾ ಅಂತ. ಮತ್ತು RC ಬುಕ್, RC ಏನು ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ವಾಹನ ಮಾಲೀಕತ್ವ ನೀವು ಇದೀರಾ ಇಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಅದೇ ರೀತಿ ಮನೆ ಮಾಲೀಕತ್ವ, ಭೂ ದಾಖಲೆ, ಅಂದರೆ ನಾವು ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೀವಲ್ವ, ಸೊ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿದ್ರೆ ಅವ್ರಿಗೂ ಕೂಡ ಅಲ್ಲಿ ಗೊತ್ತಾಗುತ್ತೆ ನೀವು ಮೋಸ ಮಾಡಿದ್ದೀರಾ ಇಲ್ಲ ಅನ್ನೋದು. ಸೊ ಈ ರೀತಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ
ಇಷ್ಟು ಇಲಾಖೆಗಳಿಂದ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಇಲಾಖೆಯಲ್ಲಿ ನಿಮ್ಮ ಹೆಸರಾಗ್ಲಿ ಅಥವಾ ಗೃಹಲಕ್ಷ್ಮಿ ತೆಗೆದುಕೊಳ್ಳುವವರ ಹೆಸರಾಗ್ಲಿ, ಸೊ ಯಾರ್ದು ಬರುತ್ತೆ ರೇಷನ್ ಕಾರ್ಡು ರದ್ದು ಮಾಡ್ತಿದ್ದಾರೆ. ಓಕೆನಾ. ಸೊ ಇನ್ನು ಇದರ ಪರಿಣಾಮ ಏನಾಗ್ತಾ ಇದೆ, ಸೊ ಇಷ್ಟೆಲ್ಲ ಹೊಂದಿದ್ರು ಕೂಡ ಸರ್ಕಾರ ವಾರ್ಷಿಕಕ್ಕೆ ಎಷ್ಟು ಸಾವಿರ ಕೋಟಿ ಉಳಿತಾಯ ಆಗ್ತಾ ಇದೆ ಅಂತ ಹೇಳಿದ್ರೆ 44 ಲಕ್ಷ ಕಾರ್ಡ್ ರದ್ದಾದ್ರೆ ಸರ್ಕಾರಕ್ಕೆ ಎಷ್ಟು ಉಳಿತಾಯ ಆಗುತ್ತೆ, ವಾರ್ಷಿಕವಾಗಿ ಅವರಿಗೆ 1000 ಕೋಟಿ ರೂಪಾಯಿ ಉಳಿಯುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಯೋಗ್ಯರಾದ ಬಡವರಿಗೆ ಸರಿಯಾದ ಸಹಾಯ ಲಭಿಸುತ್ತೆ. ಸೊ ಈ ಒಂದು 40 ಲಕ್ಷ ಕಾರ್ಡ್ ರದ್ದಾದ್ರೆ ಅವರಿಗೆ ಗೃಹಲಕ್ಷ್ಮಿ ಅಮೌಂಟ್ ಉಳಿಯುತ್ತೆ, ಮತ್ತೆ ರೇಷನ್ ಕಾರ್ಡು ಉಳಿಯುತ್ತೆ. ಅಂದ್ರೆ ರೇಷನ್ ಏನ್ ತೆಗೆದುಕೊಳ್ತಾರೆ ಆಹಾರ ಧಾನ್ಯ ಅದು ಕೂಡ ಉಳಿಯುತ್ತೆ. ಅದೇನ್ ಮಾಡ್ತಾರೆ ಅಂದ್ರೆ ಬಡವರಿಗೆ ಕೊಡ್ತಾರೆ. ಸೊ ಅದರಿಂದ ಬಡವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇನ್ನು ತಪ್ಪಾದ ದಾಖಲೆಗಳನ್ನು ಹೊಂದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಿದೆ. ಸೊ ಯಾರೆಲ್ಲ ಈ ವಂಚನೆಯನ್ನ ಮಾಡಿರ್ತಾರೆ, ಸುಳ್ಳು ದಾಖಲೆಯನ್ನು ಸೃಷ್ಟಿಸಿರ್ತಾರಲ್ವಾ, ಸೊ ಅವ್ರಿಗೂ ಕೂಡ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ದಂಡವನ್ನು ವಸೂಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಹಣ ಕೂಡ ಯೋಗ್ಯವಾದವರಿಗೆ ತಲುಪಬೇಕು. ಯಾವುದೇ ಕಾರಣಕ್ಕೂ ಈಗ ಸುಳ್ಳು ದಾಖಲೆಗಳನ್ನ ಕೊಟ್ಟು ಬೇಕು ಅಂತ ಹೇಳಿ ಅವ್ರ ಹತ್ರ ಎಲ್ಲ ಇದ್ದು ಕೂಡ ಅವರು ಏನ್ ಬಡವರು ಇಲ್ಲ ಅಂದ್ರೂ ಕೂಡ ತೆಗೆದುಕೊಳ್ತಾರಲ್ವಾ, ಅಂತವರಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ದಿನ ಗೃಹಲಕ್ಷ್ಮಿ ಅಮೌಂಟ್ ತೆಗೆದುಕೊಂಡಿದ್ದಾರೆ ಎಲ್ಲವನ್ನು ಕೂಡ ದಂಡವಾಗಿ ವಸೂಲಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಯಾರಾದ್ರೂ ಇದ್ರೆ ಈ ಕೂಡಲೇ ಅದನ್ನ ಸರಿಪಡಿಸ್ಕೊಳ್ಳಿ. ಓಕೆನಾ. ಇನ್ನು ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರ. ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರದ ಸಮೀಕ್ಷೆಗೆ ಸಹಕರಿಸದಿದ್ರೆ, ಅಂದ್ರೆ ಇವ್ರೇನು ಸಮೀಕ್ಷೆ ನಡೆಸ್ತಾ ಇದ್ದಾರೆ, ಏನೆಲ್ಲ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರಲ್ವಾ, ಇದಕ್ಕೇನಾದ್ರೂ ನೀವು ಸಹಕರಿಸಲ್ಲ ಇಲ್ಲ ಅಂದ್ರೆ ಸ್ವ ಇಚ್ಛೆಯಿಂದ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ, ನೀವು ಮತ್ತೆ ಮುಂದುವರೆಸಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಪ್ಪು ಮಾಹಿತಿ ನೀಡಿದ್ರೆ ಅಂತಹ ಕುಟುಂಬಗಳ ರೇಷನ್ ಕಾರ್ಡ್, ಗೃಹಲಕ್ಷ್ಮಿ ನಿರಾಕರಣೆ ಅಥವಾ ಜಪ್ತಿ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಎಷ್ಟು ವರ್ಷದಿಂದ ನೀವೆಲ್ಲ ತಿನ್ಕೋತ ಬರ್ತಾ ಇದ್ದೀರಲ್ವಾ, ಅದನ್ನೆಲ್ಲ ಜಪ್ತಿ ಮಾಡ್ತೀನಿ ಅಂತ ಹೇಳ್ತಿರುವಂತದ್ದು. ಇನ್ನು ಕರ್ನಾಟಕ ಸರ್ಕಾರದ ಈ ನಿರ್ಣಯ ಪಾರದರ್ಶಕತೆ ಮತ್ತು ಯೋಗ್ಯರಿಗೆ ಸಹಾಯ ನೀಡುವ ದಿಶೆಯಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಅನರ್ಹ ಹೊರಹಾಕುವ ಮೂಲಕ ರಾಜ್ಯದ ಆರ್ಥಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಸೊ ಈ ಒಂದು ನಿರ್ಧಾರದ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್ಕಾರ ಈ ರೀತಿ ಕ್ರಮಗಳನ್ನ ಕೈಗೊಳ್ಳೋದ್ ಬಗ್ಗೆ ಆಗಿರ್ಬೋದು, ಅಥವಾ ಈ ರೀತಿ ವಂಚನೆ ಮಾಡ್ತಿರುವವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನೀವು ಜನಗಳು ಒಂದೆರಡು ಕಮೆಂಟ್ಗಳನ್ನ ಹಾಕಿದ್ರೆ ಅದು ಬೇರೆಯವರಿಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಈ ರೀತಿ ಗೃಹಲಕ್ಷ್ಮಿದಾಗಿರ್ಲಿ ರೇಷನ್ ಕಾರ್ಡ್ದಾಗಿರ್ಲಿ ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ. ನಿಮ್ಗೂ ಕೂಡ ಏನಾದ್ರೂ ಅನಿಸಿಕೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಗೃಹಲಕ್ಷ್ಮಿ 20ನೇ ಕಂತು ನಿಮ್ಗೆ ಬಂದಿದೆಯಾ ಬಂದಿಲ್ವಾ ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.